ಲಾರ್ಡ್. ದೇವ್ರ ನಮ್ಮ ಮಾತ್ರ ಮಹಿಮೆ ಪಡಲಿ. ಅದೇ 91ನೇ ಕೀರ್ತನೆಯಲ್ಲಿ ನಾವು 14ನೇ ವಾಕ್ಯಗಳಿಂದ ನಾವು ನೋಡೋಣ. ಅವರು ನನ್ನಲ್ಲಿ ಆಸಕ್ತನಾಗಿರೋದ್ರಿಂದ ಅವನನ್ನು ರಕ್ಷಿಸುವೆನು. ಯಾರಲ್ಲಿ ನಾವು ಆಸಕ್ತರಾಗಿದ್ದೀರಿ, ಯಾರಲ್ಲಿ ನಾವು ಮೊರೆ ಹೋಗಿದ್ದೀರಿ, ಈ ದಿನ ನಾವು ಈ ವೇಳೆಯಲ್ಲಿ ನಾವು ಯೋಚನೆ ಮಾಡೋಣ. ಯಾಕೆ ನಾವು ಕೈ ಬಿಡಲ್ಪಟ್ಟಂತಾಗೇ ಇದ್ದೀರಿ? ಯಾಕಂದರೆ ನಾವು ಮನುಷ್ಯನ ನಂಬಿ ನಾವು ಆತನೇ ನಾವು ಆತನ ಮನುಷ್ಯನ ನಂಬಿ ನಾವು ಇದ್ದೀವಿ. ಒಂದಿನ ನಾನು ಯೋಚನೆ ಮಾಡಿದೆ. ಆವಾಗಲೇ ನನಗೆ ಅನಿಸ್ತು, ನಾನು ಇದನ್ನು ನಂಬಿ ನಾನು ಬದುಕ್ತಾ ಇದ್ದೀನಾ ಅಂತ. ದೇವರಲ್ಲಿದ್ದೀನಿ, ಬಟ್ ಇದನ್ನು ನಂಬಿ ನಾನು ಬದುಕ್ತಾ ಇದ್ದೀನಿ ಅಂತ. ಆವಾಗ ನಾನು ಮೊರೆ ಹೋಗಿದೆ, ಏಸಪ್ಪ ನನಗೆಲ್ಲನೂ ನೀನೇ ಅಂತ ಹೇಳಿದೆ. ಆ ರೀತಿ ನಾವು ಈ ಭೂಮಿಯಲ್ಲಿ ಯಾವುದ್ರ ಮೇಲೂ ನಾವು ನಂಬಿಕೆ ಇಟ್ಟು ಜೀವ ಮಾಡಬಾರ್ದು. ದೇವ್ರ ಮೇಲೆ ಆತನೇ ಫೌಂಡೇಶನ್, ಆತನ ಮೇಲೆ ನಾವು ನಿಂತಿದ್ದೀರಿ. ಆ ಫೌಂಡೇಶನ್ನು ಯಾವತ್ತೂ ಕದಲದಂತೆ ನಮ್ಮನ್ನು ಕಾಪಾಡುವ ದೇವರಾಗಿದ್ದಾರೆ. ಈ ಭೂಮಿಯಲ್ಲಿರುವಂಥ ಫೌಂಡೇಶನ್ ಒಂದು ವೇಳೆ ಅರ್ಥಕ್ವಿಕ್ ಬಂದರೆ, ಭೂಕಂಪ ಬಂದರೆ ಅಲ್ಲಾಡ್ಬೋದು, ಬಿಲ್ಡಿಂಗ್ ಅಲ್ಲಾಡ್ಬೋದು, ಫೌಂಡೇಶನ್ ಅಲ್ಬೋದು, ಎಲ್ಲ ಅಲ್ಬೋದು. ಬಟ್ ನಮ್ಮ ದೇವರು ಅಲ್ಲಾಡದಂಥ ದೇವರಾಗಿದ್ದಾರೆ. ಶೇಕ್ ಆಗದಿರೋಂಥ ದೇವರು, ಕದಲಿಸಿದಂಥ ದೇವರು. ನಾವು ಆತನಲ್ಲಿ ಮೊರೆ ಹೊಕ್ಕುವಾಗ, ನಾವು ಆತನಲ್ಲಿ ಆಸಕ್ತರಾಗಿರುವಾಗ ಆತ ನಮ್ಮನ್ನು ರಕ್ಷಿಸುವ ದೇವರಾಗಿದ್ದಾರೆ. ಇವೆಲ್ಲ ನಾವು ಯಾರ ಮೇಲೆ ಫೌಂಡೇಶನ್ ಹಾಕೋಣ? ಏಸಪ್ಪನ ಮೇಲೆ ನಮ್ಮ ಫೌಂಡೇಶನ್, ನಮ್ಮ ನಂಬಿಕೆ, ನಮ್ಮ ಬದುಕು, ನಮ್ಮ ಜೀವನ. ನಾವು ಅನಾರೋಗ್ಯದಲ್ಲಿದ್ದರೂ ಸಹ, ಸಾಲದ ಬಾರದಲ್ಲಿದ್ದರೂ ಸಹ ಏಸಪ್ಪ ನನ್ನೇನು ಇದರಲ್ಲಿ ಬಿಡಿಸು ಅಂದಾಗ, ಆತನಲ್ಲಿ ನಾವು ದೃಢವಾಗಿ ನಿಂತಿರುವಾಗ, ಆ ಫೌಂಡೇಶನಲ್ಲಿ ನಿಂತಿರುವಾಗ ನಮ್ಮನ್ನು ಕದಲಿಸಿದ ದೇವರಾಗಿದ್ದಾರೆ. ಇದುವರೆಗೂ ನಮ್ಮನ್ನು ಕಾಪಾಡಿದ ದೇವರಾಗಿದ್ದಾರೆ. ನಮಗೆ ಬೇಕಂತ ಆಹಾರವನ್ನು ಕೊಟ್ಟು, ಆರೋಗ್ಯ ಭಾಗ್ಯವನ್ನು ಕೊಟ್ಟು, ಎಷ್ಟೋ ಕಷ್ಟಗಳಿಂದ ನಮ್ಮನ್ನು ಬಿಡಿಸಿ ಶಕ್ತನಾಗಿದ್ದಾನೆ. ಆ ದೇವ್ರನ್ನ ನಾವು ನಂಬಿ ಆತನಲ್ಲಿ ಆಸಕ್ತರಾಗಿದ್ದರಿಂದ ಆತನು ನಮ್ಮನ್ನು ರಕ್ಷಿಸುವನ ದೇವರು ಆಗ್ತದೆ. ನಿನ್ನ ನಾಮವನ್ನು ಅರಿತವನಾಗಿರಿಂದ ಅವನನ್ನು ಉದ್ಧರಿಸನು. ನಿನ್ನ ನಾಮವನ್ನು ಅರಿತವನಾಗಿರುವುದರಿಂದ ಅವನನ್ನು ಉದ್ಧರಿಸುವನು. ನಾವು ಆತನ ನಾಮವನ್ನು ಅರ್ತಿದ್ದೇವೆ, ಆತನೇ ದೇವರೆಂಬುದು ನಂಬಿದೆ, ಆತನಲ್ಲಿ ದೃಢವಾಗಿ ನಾನು ನಿಂತಿದೆ. ಆದ್ದರಿಂದ ಖಂಡಿತವಾಗಿ ನಮ್ಮನ್ನು ಉದ್ಧರಿಸುವ ದೇವರಾಗಿದೆ. ಇದುವರೆಗೂ ನಮ್ಮನ್ನು ಉದ್ಧರಿಸಿದಾರ ಇಲ್ವಾ? ನೀವು ನೋಡಿ, ನಾವು ಎಲ್ಲಿದ್ರಿ, ಇವಾಗ ಯಾವ ಪರಿಸ್ಥಿತಿಯಲ್ಲಿದ್ದೀರಿ ನೀವು ಯೋಚನೆ ಮಾಡಿ ನೋಡಿ. ಒಮ್ಮೆ ನಮಗೆ ಮಾಡಿದಂಥ ಎಲ್ಲ ಸಹಾಯವನ್ನು ನಾವು ಹಿಂದಿರುಗಿ ನೋಡೋಣ. ನಾವು ಎಂಥ ಒಂದು ಜೀವನದಲ್ಲಿದ್ರಿ, ಕರ್ತನ ನಮ್ಮನ್ನು ಎಲ್ಲಿ ಇಟ್ಟಿದ್ದಾರೆ ಅಂತ ನಾವು ನಮ್ಮನ್ನು ಉದ್ಧರಿಸುವ ದೇವರು ಆತನೊಬ್ಬನೇ. ಆಮೇನ್. ಪ್ರೈಸ್ ದಿ ಲಾರ್ಡ್. ಆತನ ನಾಮ ಮಾತ್ರ ಮಹಿಮೆ ಪಡಲಿ. ನಾವನ್ನು ನನಗೆ ಮೊರೆ ಇಡುವಾಗ